ಸರ್ ಹೇಳಿ, ಸತ್ಯಮಾವತರು ಏನು ಚುನಾವಣೆ ಮತ ಚೋರಿ ಏನು ಘಟನೆ ನಡೆದಿತ್ತು. ಸೊ ಅಧಿಕಾರಿ ಮೇಲೆ ಕೂಡ FIR ಆಗಿದೆ. ಈ ಘಟನೆ ಬಗ್ಗೆ ನೀವೇನು ಹೇಳ್ತೀವಿ? ಸರ್, ಈಗ ಸಂತೆಮಾವತೂರಿನಲ್ಲಿ ಏನು VSS ಎಲೆಕ್ಷನ್ನಲ್ಲಿ ಒಂದು ಗುರುತರವಾದ ಆರೋಪ ಇವತ್ತು ಶಾಸಕರ ಮೇಲೆ ಮಾಡ್ತಾ ಇದ್ದಾರೆ, JDS ಅವರು ಮತ್ತು BJP ಪಕ್ಷದವರಿಂದ. ಅದೇನಾಗಿದೆ ಅಂದರೆ ಅಲ್ಲಿ ಆಲ್ರೆಡಿ ಎಲ್ಲರಿಗೂ ತುಂಬ ವಿಡಿಯೋಗಳು ಮತ್ತು ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಬಹಿರಂಗವಾಗಿ ಗೊತ್ತಾಗಿರೋದ್ರಿಂದ ರಂಗನಾಥ್ ಅವ್ರು ಹೇಳ್ತಾ ಇದ್ದಾರೆ ನಮ್ದು ಇದ್ರಲ್ಲಿ ಏನು ಕೈವಾಡ ಇಲ್ಲ ಅಂತ. ಕೈವಾಡ ಇಲ್ಲ ಅಂದರೆ ಅವರು ಕೂಲಂಕುಷವಾಗಿ ಇದನ್ನ ವಿಚಾರಣೆ ಮಾಡಿ ಜನಗತೆಗೆ ತಿಳಿಸ್ಬೇಕು, ಇದ್ರಲ್ಲಿ ನಮ್ದು ಯಾವುದೇ ಪಾತ್ರ ಇಲ್ಲ ಅಂತ. ಯಾಕೆಂದ್ರೆ ಅಲ್ಲಿನ ಜನಾಭಿಪ್ರಾಯ ಏನಿದೆ, ಈಗ ಜನಗಳು ಏನ್ ಹೇಳ್ತಾ ಇದ್ದಾರೆ ಸ್ಥಳೀಯವರೆಲ್ಲ, ಇದು ಕಾಂಗ್ರೆಸ್ನವರ ಕರ್ತವ್ಯ, ಏನ್ ಕಾಂಗ್ರೆಸ್ನವರು ಅಧಿಕಾರಿನ ದುರುಪಯೋಗ ಬಳಸ್ಕೊಂಡು ಕೈವಾಡದಿಂದ ಈ ಎಲೆಕ್ಷನ್ ಈ ತರ ಮಾಡಿದ್ದಾರೆ ಅಂತ. ಇವತ್ತು ಅವ್ರ ಮೇಲೆ ಗುರುತರವಾದ ಅಪರಾಧ ಬಂದಿರೋದ್ರಿಂದ ಅವರು ಇದಕ್ಕೆ ಸೂಕ್ತವಾದ ಎಂಕ್ವೈರಿ ಮಾಡಿ ಅಧಿಕಾರಿ ಮೇಲೆ ಆಲ್ರೆಡಿ FIR ಆಗಿರೋದ್ರಿಂದ ನಾವು ಈ ಯಾವುದೇ ಅಕ್ರಮದಲ್ಲಿ ಭಾಗವಹಿಸಿಲ್ಲ ಅಂತ ನಿರೂಪಿಸ್ಬೇಕು. ಮತ್ತೆ ಅಲ್ಲಿ ಒಂದು ಒಳ್ಳೆ ವಾತಾವರಣದಲ್ಲಿ ಯಾವುದೇ ಅವ್ಯವಹಾರ ಇಲ್ದಲೆ, ಯಾವುದೇ ಒಂದು ಕೆಟ್ಟ ಪ್ರಾಕ್ಟೀಸ್ ಇಲ್ದಲೆ ಒಂದು ಒಳ್ಳೆ ವಾತಾವರಣದಲ್ಲಿ ಎಲೆಕ್ಷನ್ ಮತ್ತೆ ನಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಈಗ ಇದಾಗಿರೋದು ನೋಡ್ರೆ ಜಾಣಗೆರೆ ಮೇಲೆ ಅನುಮಾನ ಬರ್ತಾ ಇರೋದ್ರಿಂದ ಜಾಣಗೆರೆನಲ್ಲೂ ಮತ್ತೆ ಎಲೆಕ್ಷನ್ ಮಾಡೋದು ಉತ್ತಮ ಅಂತ ನಾನು ಅಂತೀನಿ. ಸರ್ ಹೇಳಿ, ಸತ್ಯಮಾವತರು ಏನು ಚುನಾವಣೆ ಮತ ಚೋರಿ ಏನು ಘಟನೆ ನಡೆದಿತ್ತು. ಸೊ ಅಧಿಕಾರಿ ಮೇಲೆ ಕೂಡ FIR ಆಗಿದೆ. ಈ ಘಟನೆ ಬಗ್ಗೆ ನೀವೇನು ಹೇಳ್ತೀವಿ? ಸರ್, ಈಗ ಸಂತೆಮಾವತೂರಿನಲ್ಲಿ ಏನು VSS ಎಲೆಕ್ಷನ್ನಲ್ಲಿ ಒಂದು ಗುರುತರವಾದ ಆರೋಪ ಇವತ್ತು ಶಾಸಕರ ಮೇಲೆ ಮಾಡ್ತಾ ಇದ್ದಾರೆ, JDS ಅವರು ಮತ್ತು BJP ಪಕ್ಷದವರಿಂದ. ಅದೇನಾಗಿದೆ ಅಂದರೆ ಅಲ್ಲಿ ಆಲ್ರೆಡಿ ಎಲ್ಲರಿಗೂ ತುಂಬ ವಿಡಿಯೋಗಳು ಮತ್ತು ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಬಹಿರಂಗವಾಗಿ ಗೊತ್ತಾಗಿರೋದ್ರಿಂದ ರಂಗನಾಥ್ ಅವ್ರು ಹೇಳ್ತಾ ಇದ್ದಾರೆ ನಮ್ದು ಇದ್ರಲ್ಲಿ ಏನು ಕೈವಾಡ ಇಲ್ಲ ಅಂತ. ಕೈವಾಡ ಇಲ್ಲ ಅಂದರೆ ಅವರು ಕೂಲಂಕುಷವಾಗಿ ಇದನ್ನ ವಿಚಾರಣೆ ಮಾಡಿ ಜನಗತೆಗೆ ತಿಳಿಸ್ಬೇಕು, ಇದ್ರಲ್ಲಿ ನಮ್ದು ಯಾವುದೇ ಪಾತ್ರ ಇಲ್ಲ ಅಂತ. ಯಾಕೆಂದ್ರೆ ಅಲ್ಲಿನ ಜನಾಭಿಪ್ರಾಯ ಏನಿದೆ, ಈಗ ಜನಗಳು ಏನ್ ಹೇಳ್ತಾ ಇದ್ದಾರೆ ಸ್ಥಳೀಯವರೆಲ್ಲ, ಇದು ಕಾಂಗ್ರೆಸ್ನವರ ಕರ್ತವ್ಯ, ಏನ್ ಕಾಂಗ್ರೆಸ್ನವರು ಅಧಿಕಾರಿನ ದುರುಪಯೋಗ ಬಳಸ್ಕೊಂಡು ಕೈವಾಡದಿಂದ ಈ ಎಲೆಕ್ಷನ್ ಈ ತರ ಮಾಡಿದ್ದಾರೆ ಅಂತ. ಇವತ್ತು ಅವ್ರ ಮೇಲೆ ಗುರುತರವಾದ ಅಪರಾಧ ಬಂದಿರೋದ್ರಿಂದ ಅವರು ಇದಕ್ಕೆ ಸೂಕ್ತವಾದ ಎಂಕ್ವೈರಿ ಮಾಡಿ ಅಧಿಕಾರಿ ಮೇಲೆ ಆಲ್ರೆಡಿ FIR ಆಗಿರೋದ್ರಿಂದ ನಾವು ಈ ಯಾವುದೇ ಅಕ್ರಮದಲ್ಲಿ ಭಾಗವಹಿಸಿಲ್ಲ ಅಂತ ನಿರೂಪಿಸ್ಬೇಕು. ಮತ್ತೆ ಅಲ್ಲಿ ಒಂದು ಒಳ್ಳೆ ವಾತಾವರಣದಲ್ಲಿ ಯಾವುದೇ ಅವ್ಯವಹಾರ ಇಲ್ದಲೆ, ಯಾವುದೇ ಒಂದು ಕೆಟ್ಟ ಪ್ರಾಕ್ಟೀಸ್ ಇಲ್ದಲೆ ಒಂದು ಒಳ್ಳೆ ವಾತಾವರಣದಲ್ಲಿ ಎಲೆಕ್ಷನ್ ಮತ್ತೆ ನಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಈಗ ಇದಾಗಿರೋದು ನೋಡ್ರೆ ಜಾಣಗೆರೆ ಮೇಲೆ ಅನುಮಾನ ಬರ್ತಾ ಇರೋದ್ರಿಂದ ಜಾಣಗೆರೆನಲ್ಲೂ ಮತ್ತೆ ಎಲೆಕ್ಷನ್ ಮಾಡೋದು ಉತ್ತಮ ಅಂತ ನಾನು ಅಂತೀನಿ.